ವಂದನೆಗಳನ್ನು ತಿಳಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ವರ್ಷಪಲ್ತಿಯಂತೆ ನಮ್ಮ ಆಸುಪಾಸಿನಲ್ಲಿ ಸಾಧನೆಯನ್ನು ಮಾಡಿದಂಥ ಗಣ್ಯರನ್ನು ಸನ್ಮಾನಿಸು ನಮ್ಮ ವೇದಿಕೆಯ ಗೌರವವನ್ನು ಹೆಚ್ಚಿಸುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿ ಇವತ್ತು ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ನಮ್ಮ ನೆರೆಯ SNV ಪ್ರೌಢಶಾಲೆಯ ಸಾಧಕಿ ಮುಖ್ಯೋಪಾಧ್ಯಾಯನಾದಂಥ ಉಷಾ ಪಡಿವಾಳ್. ಬಹುಶಃ ಇಲ್ಲಿ ನಮ್ಮ ಸಂಘದ ಸದಸ್ಯರ ಹೆಚ್ಚಿನ ಮಕ್ಕಳು ಕೂಡ ಅವರ ವಿದ್ಯಾರ್ಥಿಗಳೇ. ವಿಶೇಷವಾಗಿ ಇಂದು ಅತಿಥಿಯಾದಂಥ ಹರೀಶ್ CA ಹಾಗೆ ಸುರೇಶ್ ಕೋಟ್ಯನ್ ಕೂಡ ಅವರ ವಿದ್ಯಾರ್ಥಿಗಳು ಎಂದು ಹೇಳಲು ಹೆಮ್ಮೆ ಪಡ್ತಾ ಇದ್ದಾವೆ. ಇದೀಗ ಈ ಸಾಧಕಿ ಶಿಕ್ಷಕಿಯು ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಇವರ ಸನ್ಮಾನಿತರ ಪರಿಚಯವನ್ನು, ಅಭಿನಂದನಾ ಪತ್ರವನ್ನು ತಮ್ಮ ಮುಂದೆ ವಾಚಿಸಲಿದ್ದಾರೆ ಮೇಡಮ್ ರವರ ವಿದ್ಯಾರ್ಥಿನಿ, ಪ್ರಸ್ತುತ ಶಿಕ್ಷಕಿಯಾಗಿರುವಂಥ ರಶ್ಮಿ. ಜ್ಯೋತಿ ಯುವಕ ಮಂಡಲ ಮತ್ತು ಜ್ಯೋತಿ ಮಹಿಳಾ ಮಂಡಲ, ಶ್ರೀ ಕಾಳಿಕಾಂಬ ದೇವಸ್ಥಾನ ಬಳಿ ಕಾರ್ಕಳ. ನಮ್ಮ ಮಂಡಲದ 65ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನನ್ನ ಶಿಕ್ಷಕಿ ಶ್ರೀಮತಿ ಉಷಾ ಪಡಿವಾಳ್ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಉತ್ತಮ ಸಮಾಜವನ್ನು ನಿರ್ಮಿಸುವ ಮಾನವೀಯ ಮೌಲ್ಯಗಳಿಗೆ ಮನ್ನಣೆ ನೀಡಿ ದೇಶ ಕಟ್ಟುವ ಶಿಷ್ಯರನ್ನು ರಾಷ್ಟ್ರಕ್ಕೆ ಅರ್ಪಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡು ಅಜ್ಞಾನದಿಂದ ಜ್ಞಾನದ ಕಡೆಗೆ ದಾರಿ ತೋರಿಸುವವರೇ ನೈಜ ಗುರು. ತ್ಯಾಗ, ತಾಳ್ಮೆ, ಸೇವೆ ಮತ್ತು ಸಮರ್ಪಣಾ ಮನೋಭಾವದಿಂದಲೇ ಸೇವೆ ಸಲ್ಲಿಸುತ್ತಿದ್ದು ಎಲ್ಲರ ಮನಪಟಲದಲ್ಲಿ ಸದಾ ನೆಲೆ ನಿಲ್ಲುವ ವ್ಯಕ್ತಿತ್ವ ಹೊಂದಿರುವವರು ತಾವು. ಶ್ರೀ ಅನಂತರಾಜ್ ಮುದ್ಯ ಮತ್ತು ಶ್ರೀಮತಿ ಇಂದಿರಾ ಪಡಿವಾಳ್ ದಂಪತಿಗಳ ಪುತ್ರಿಯಾಗಿ ಜನಿಸಿ ಕಾರ್ಕಳ ಬೋರ್ಕಟ್ಟೆ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, SVT ಕಾರ್ಕಳದಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪದವಿ ಶಿಕ್ಷಣ ಪಡೆದು ಉಡುಪಿಯ TMA ಪೈ ಕಾಲೇಜಿನಲ್ಲಿ B.Ed ಶಿಕ್ಷಣ ತರಬೇತಿಯನ್ನು ಪಡೆದು 1986ರಿಂದ SNVಯಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿ ನಂತರ 2002ರಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಪದೋನ್ನತಿ ಹೊಂದಿ ಈಗಲೂ ಸೇವೆ ಸಲ್ಲಿಸುತ್ತಿದ್ದೀರಿ. ಕಳೆದ 39 ವರ್ಷಗಳಿಂದ ಸುದೀರ್ಘ ಅನುಪಮ ಸೇವೆಯಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೀರಿ. ಶಾಲೆಯ ಅಭಿವೃದ್ಧಿ ಕಡೆಗೆ ಒತ್ತನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆಗೆ ವಿಶೇಷವಾದ ಕಾಳಜಿಯನ್ನು ತೋರಿಸುತ್ತಿದ್ದೀರಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಯಬೇಕು, ಕಲಿತು ಬೆಳೆಯಬೇಕು, ಬೆಳೆದು ಸಾಧಿಸಬೇಕು ಎನ್ನುವ ಅಭಿಮಾನದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅಪಾರವಾದ ಛಲವನ್ನು ಹೊಂದಿರುತ್ತೀರಿ. ನೇರ ನಡೆನುಡಿ, ಮಾತೃ ಹೃದಯದ ವ್ಯಕ್ತಿತ್ವವನ್ನು ಹೊಂದಿರುವ ತಾವು ತಮ್ಮ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೀರಿ. ಪಠ್ಯ ಚಟುವಟಿಕೆ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ವಿಶೇಷ ಆಸಕ್ತಿ ಹೊಂದಿರುವ ತಾವು ಮಕ್ಕಳ ಸಾಧನೆಯ ಕನಸು ನನಸಾಗುವಲ್ಲಿ ಪ್ರಯತ್ನಿಸುತ್ತಿದ್ದು ತಮ್ಮ ಸುದೀರ್ಘವಾದ ಸೇವಾವಧಿಯಲ್ಲಿ ಎಲ್ಲರ ಪ್ರೀತಿಯ ವಿಜ್ಞಾನ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ತಮ್ಮ ಸಂಸ್ಥೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಉನ್ನತ ಹುದ್ದೆಯನ್ನು ಅಲಂಕರಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿದ್ದಾರೆ. ತಮ್ಮ ಕರ್ತವ್ಯ, ನಿಷ್ಕಲ್ಮಶ ಸೇವೆ, ಜ್ಞಾನದ ದಾಹ, ಸೌಜನ್ಯಗಳಿಂದ ವಿದ್ಯಾರ್ಥಿಗಳ, ಪೋಷಕರ ಹಾಗೂ ಕಾರ್ಕಳ ನಾಗರಿಕರ ಪ್ರೀತಿ, ವಿಶ್ವಾಸ, ಗೌರವ ಗಳಿಸಿಕೊಂಡಿದ್ದೀರಿ. ಓರ್ವ ಆದರ್ಶ ಶಿಕ್ಷಕಿಯಾಗಿ ಗೌರವವನ್ನು ಸಂಪಾದಿಸಿಕೊಂಡಿದ್ದಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಗೌರವಕ್ಕೂ ಪಾತ್ರರಾಗಿರುವಿರಿ. ವಿಶೇಷವಾಗಿ ಸರ್ಕಾರದ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುತ್ತೀರಿ. ತಮ್ಮ ಎಲ್ಲ ನಿಷ್ಠೆ, ಸಾರ್ಥಕ, ನಿಸ್ವಾರ್ಥ, ಪ್ರಾಮಾಣಿಕ, ಸಮರ್ಥ ಸೇವೆಯನ್ನು ಸ್ಮರಿಸಿ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸಲು ಹೆಮ್ಮೆ ಪಡುತ್ತಿದ್ದೇವೆ. ನಿಮ್ಮ ಭವಿಷ್ಯದ ಜೀವನ ಸುಖ, ಶಾಂತಿ, ಸಂಪನ್ಮಯವಾಗಲಿ. ಶ್ರೀದೇವರು ಶುಭಾಶೀರ್ವಾದವು ತಮಗೂ ತಮ್ಮ ಪತಿ ಭರತ್ ರಾಜ್ ಜೈನ್, ಮಕ್ಕಳಾದ ಶ್ರುತಜ್ಞ ಹಾಗೂ ಶ್ರವಣ್ ಪಡಿವಾಳ್ ಇವರಿಗೆ ಶ್ರೀರಕ್ಷೆಯಾಗಲಿ ಎಂದು ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಶುಭವನ್ನು ಹಾರೈಸುತ್ತಿದ್ದೇನೆ. ನಿಮ್ಮ ಪ್ರೀತಿ, ಸಹನೆ ಮತ್ತು ಮಾರ್ಗದರ್ಶನದಿಂದಲೇ ನಾವು ಇಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿದ್ದೇವೆ. ನಮ್ಮ ತಪ್ಪುಗಳನ್ನು ತಿದ್ದಿ ನಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಬೆಳೆಸಿದ ನಿಮ್ಮ ಸೇವೆ ಎಂದಿಗೂ ಮರೆಯಲಾಗದು. ನಿಮ್ಮಂಥ ಶಿಕ್ಷಕರನ್ನು ಪಡೆದದ್ದು ನಮ್ಮ ಭಾಗ್ಯ. ಇಂದು ಇದು ನನ್ನ ಸೌಭಾಗ್ಯ. ನಿಮಗಿದು ನಿಮ್ಮ ವಿದ್ಯಾರ್ಥಿನಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು.
ಓರ್ವ ಶಿಕ್ಷಕಿಯಾಗಿಕೊಂಡು ಎಲ್ಲರಿಗೆ ಮಾರ್ಗದರ್ಶನ ನೀಡಿದಂಥ ಉಷಾ ಪಡಿವಾಳ್ ಇವರಿಗೆ ಎಲ್ಲ ಅತಿಥಿ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓರ್ವ ಆದರ್ಶ ಶಿಕ್ಷಕಿ ಹೇಗೆಂದರೆ ತಮ್ಮ ಸಾಧನೆಯನ್ನು ವಿದ್ಯಾರ್ಥಿಗಳು ಗುರುತಿಸಿ ಅವರನ್ನು ಅಭಿನಂದಿಸುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವವಾದಂಥ ಸೇವೆಯನ್ನು ಸಲ್ಲಿಸ್ತಾ 39 ವರ್ಷಗಳ ಕಾಲ, ಅಂದರೆ ಸುಮಾರು 4 ದಶಕಗಳ ಕಾಲ ಎಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಜೀವನವನ್ನು ರೂಪಿಸಿದ ಶ್ರೀಮತಿ ಉಷಾ ಪಡಿವಾಳ್, ಸರಳ ವ್ಯಕ್ತಿತ್ವದ, ಎಲ್ಲ ಮಕ್ಕಳ ಪ್ರೀತಿ ಗೌರವಕ್ಕೆ ಪಾತ್ರರಾದಂಥ ಉಷಾ ಪಡಿವಾಳ್ ಇವರು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಉಷಾ ಪಡಿವಾಳ್ ಇವರಿಗೆ ವಂದನೆಗಳು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬ ನುಡಿಯಂತೆ ನನ್ನ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ವಿಶೇಷವಾಗಿ ನನ್ನ ಗುರುಗಳಿಗೆ ನಮಿಸುತ್ತಾ, ನಿಮಗೆಲ್ಲರಿಗೂ ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜ್ಯೋತಿ ಯುವಕ ಮಂಡಲ ಹಾಗೂ ಜ್ಯೋತಿ ಮಹಿಳಾ ಮಂಡಲದ 65ನೇ ವಾರ್ಷಿಕೋತ್ಸವದ ಸಂಭ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಬಹುಶಃ ನಾನು ಯಾವತ್ತೂ ಅಪೇಕ್ಷಿಸದ ಕೆಲವು ಕ್ಷಣಗಳು. ಸುಮಾರು ವರ್ಷಗಳ ಹಿಂದೆ ಈ ಸಭಾಭವನದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೆ. ಆದರೆ ಇವತ್ತು ನಾನು ಎಣಿಸಲು ಸಾಧ್ಯವಿಲ್ಲದಂತಹ ಅಪೂರ್ವವಾದ ಗಳಿಗೆ ನನ್ನ ಜೀವನದಲ್ಲಿ ಬಂದಿದೆ. ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ನಾಗೇಶ್ ಬಹಳ ವಿನಮ್ರತೆಯಿಂದ ನಮ್ಮ ಮನೆಗೆ ಬಂದು ಕೇಳಿಕೊಂಡಾಗ ನಾನು ತುಂಬ ಹೇಳಲಾಗದ ಸ್ಥಿತಿಯಲ್ಲಿ, ಅಂದರೆ ಸನ್ಮಾನ ಅಂದರೆ ಬಹಳ ದೂರ, ಜಿಲ್ಲಾ ಪ್ರಶಸ್ತಿ ಬಂದಿದೆ ಅಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕದೆ, ಸೈನ್ ಸಮೇತ ಇಲ್ಲದೆ ನನಗೆ ಅದು ದಕ್ಕಿದ್ದು. ಆದರೆ ನಾನು ಯಾವತ್ತೂ ಅದನ್ನು ಅಪೇಕ್ಷಿಸಲಿಲ್ಲ. ನಮ್ಮ ಮಕ್ಕಳ ಪ್ರೀತಿಗಿಂತ ಮಿಗಿಲಾದದ್ದು, ಹೆತ್ತವರ ಸಹಕಾರಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಪ್ರಾಸ್ತಾವಿಕವಾಗಿ ಶುಭದರಾವ್ ಅವರು ಹೇಳಿದ ಮಾತುಗಳ ಎದುರು ನಾವು ಮಾಡುವ ಕೆಲಸ ಏನೂ ಅಲ್ಲ. ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದುಕೊಂಡು ಮಾಡಿದ ಕೆಲಸಕ್ಕಿಂತ ಅಪೂರ್ವವಾದ ಕೆಲಸವನ್ನು ಈ ಯುವಕ ಮಂಡಲ ಮಾಡಿದೆ ಎಂದು ನಾನು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ. ಬೆಳೆಯುವ ಭೂಮಿ, ಬೆಳಗುವ ಸೂರ್ಯ, ಹರಿಯುವ ನದಿ, ಬೀಸುವ ಗಾಳಿ ಇವೆಲ್ಲವೂ ನಿಜವಾದ ಅದ್ಭುತ ಸಂಪತ್ತು. ದೈನಂದಿನ ಜೀವನದಲ್ಲಿ ಬಿದ್ದವರನ್ನು ಎತ್ತುವುದು, ಬೀಳುವವರನ್ನು ತಡೆದು ಬಾಳುವ ಭರವಸೆ ತುಂಬುವುದು ನಮ್ಮೆಲ್ಲರ ಶ್ರೇಷ್ಠ ಗುಣ. ಇದನ್ನು ಈ ಯುವಕ ಮಂಡಲ ಮಾಡುತ್ತಿದೆ ಎಂದು ನಾವೆಲ್ಲ ಹೆಮ್ಮೆಯಿಂದ ಹೇಳಬಹುದು. ಸಂತಸಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ. ಹಂಚುವುದರಲ್ಲಿ ಇರುವಷ್ಟು ಸಂತಸ ಸಂಗ್ರಹಿಸುವುದರಲ್ಲಿ ಇಲ್ಲ ಎಂಬುದನ್ನು ಮೇಲೆ ಕುಳಿದಂತಹ, ಇಂದು ಅಭಿನಂದಿಸಲ್ಪಟ್ಟಂತಹ ನಮ್ಮ ವಿದ್ಯಾರ್ಥಿಗಳಲ್ಲಿ ಓರ್ವರಾದ ಸುರೇಶ್ ಕೋಟ್ಯಾನ್ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಹಾಗೆಯೇ ಇಲ್ಲಿ ಉಪಸ್ಥಿತರಿರುವ CA ಹರೀಶ್ ಕೂಡ ನಮ್ಮ ಊರಿನ ಅನೇಕ ಯುವಕರಿಗೆ ಕೆಲಸವನ್ನು ನೀಡಿ ಅಪೂರ್ವವಾದ ಸಾಧನೆಯನ್ನು ಮಾಡಿದ್ದಾರೆ. ಇವರೆಲ್ಲರ ಎದುರು ನಾವು ಮಾಡುವಂತಹ ಕೆಲಸ ಏನೂ ಅಲ್ಲ.
ನಿಜವಾಗಿ ಅಭಿನಂದನೆ ಸಲ್ಲಿಸಬೇಕಾದದ್ದು ಅವರಿಗೆ ಎಂದು ನಾನು ಭಾವಿಸ್ತೇನೆ. ಆದರೂ ನನ್ನ ಮೇಲಿನ ಪ್ರೀತಿಯಿಂದ ನನಗೆ ನೀವೆಲ್ಲರೂ ನೀಡಿದಂತಹ ಸನ್ಮಾನವನ್ನು ನಾನು ಶಿರಸ ನಮಿಸುತ್ತಾ ಸ್ವೀಕರಿಸುತ್ತೇನೆ. ನಮ್ಮ ಯುವಜನರು ಪ್ರಕೃತಿಯ ಸ್ವಚ್ಛತೆ, ನೀರಿನ ಸಂರಕ್ಷಣೆ ಹಾಗೂ ಇಂತಹ ಅನೇಕ ಮನೋರಂಜನಾ ಕಾರ್ಯಕ್ರಮಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಮುಂದೆಯೂ ಈ ಕೆಲಸಗಳು ನಡೆಯಲಿ. ಈ ಯುವಕ ಮಂಡಲವು 106 ವರ್ಷ ಬಾಳಿ ಮುಂದಿನ ಜನಾಂಗಕ್ಕೆ ಹೆಸರು ತರುವಂತಹ ಕೆಲಸವನ್ನು ಮಾಡಲಿ ಎಂದು ಹಾರೈಸುತ್ತಾ ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕಾಗಿ ಮಗದೊಮ್ಮೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ.